ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಬಾಕ್ಸ್ ಸುಕನ್ಯಾ. ಲಾಸ್ಟ್ ವಿಡಿಯೋಲಿ ನಾನು ಎಲ್ಲಿಗೆ ಬಂದಿದ್ದೆ ಅಂತ ಹೇಳಿದ್ದೆ. ರೆಡಿ ಟು ಎಕ್ಸ್ಪ್ಲೋರ್ ಜೈಪುರ್ ಸಿಟಿ. ಎಸ್, ನಾವು ಜೈಪುರಲ್ಲಿದ್ದೀವಿ. ಅಂದರೆ ನಾನು ಡೆಲ್ಲಿವರೆಗೂ ರೀಚ್ ಆಗೋದು ವಿಡಿಯೋ ಶೇರ್ ಮಾಡಿದೆ. ಸೊ ಡೆಲ್ಲಿಗೆ ಬಂದುಬಿಟ್ಟು ನಾವು ಬಸ್ಸಲ್ಲಿ ಜೈಪುರನ ರೀಚ್ ಆದ್ವಿ. ಇದು ನಾವು ಉಳ್ಕೊಂಡಿರೋಂಥ ಗೆಸ್ಟ್ ಹೌಸು. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಇಲ್ಲಿ ರೂಮ್ ತೊಗೋಬೋದು. ಎಂಪ್ಲಾಯೀಸ್ ಆಗಿಲ್ಲ ಅಂದರೂ ಯಾರನ್ನ ಪರಿಚಯ ಇರೋರು ID ತೊಗೊಂಡು ನೀವು ಆನ್ಲೈನ್ ಮೂಲಕ ಇಲ್ಲಿ ಬುಕ್ ಮಾಡ್ಕೋಬೋದು. ಪ್ರೈಸ್ ಕಮ್ಮಿ ಇರುತ್ತೆ, ಬಟ್ ರೂಮ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋಗಿದೆ ದಯವಿಟ್ಟು ಶೇರ್ ಮಾಡಿ. ಸೊ ನಮ್ಮದು 2.5 days ಪ್ಲ್ಯಾನ್ ಇತ್ತು ಜೈಪುರಲ್ಲಿ. ಅಂದರೆ 2 days ಜೈಪುರ್ ನೋಡಿಬಿಟ್ಟು ಹಾಫ್ ಡೇ ಮಧ್ಯಾಹ್ನ ನಮಗೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಟ್ರೈನ್ ಇತ್ತು. ಬಟ್ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದರಿಂದ ನಮಗೆ 1 day ಕ್ಯಾನ್ಸಲ್ ಆಗಿ ಬರೀ 1.5 day ಅಷ್ಟೇ ಸಿಕ್ತು ಜೈಪುರ್ ನೋಡೋದಕ್ಕೆ. ಸೊ ಹಾಗಾಗಿ ಫಸ್ಟ್ ನಾವು ಬೆಳಿಗ್ಗೆ ರೆಡಿಯಾಗಿ ಹೊರಟಿತ್ತು ಜಲ್ ಮಹಲ್ ನೋಡೋದಕ್ಕೆ ಅಂತ. ನಮ್ಮ ಜೊತೆ ಬಂದಿರೋರೊಬ್ಬರು ಸರ್ ತೋರಿಸಿದ್ದೆ, ಅವರು ಪ್ರಾಪರ್ ಜೈಪುರ್ ಅವರೇ. ಹಾಗಾಗಿ ಜೈಪುರದ್ದು ನಾವೇನು ತಲೆ ಕೆಡಿಸ್ಕೊಂಡಿರಲಿಲ್ಲ. ನಿಮ್ಮೂರಿಗೆ ಬರ್ತಾಯಿದ್ದೀವಿ, ನೀವೇ ತೋರಿಸ್ಬೇಕು ಕರ್ಕೊಂಡೋಗಿ ಅಂತ ಫುಲ್ ಅವ್ರ ಮೇಲೆ ಹಾಕ್ಬಿಟ್ಟಿದ್ವಿ. ಸೊ ಹಾಗಾಗಿ ಅವರು ಫಸ್ಟು ನಾವು ಜಲ್ ಮಹಲ್ ನೋಡೋಕ್ಕೆ ಹೋಗೋಣ ಅಂತ ಇಲ್ಲಿ ಕರ್ಕೊಬಂದರು. ನಾನು ಫಸ್ಟ್ ಅಂದ್ಕೊಂಡು ಬಂದೆ ಜಲ್ ಮಹಲ್ ಅಂದರೆ ಮೇ ಬಿ ಬೋಟಲ್ಲಿ ಹೋಗಿ ನೀರು ಮಧ್ಯೆ ಇರೋವಂಥ ಮಹಲ್ ಒಳಗಡೆ ಎಲ್ಲ ನೋಡ್ಬೋದು ಅಂತ. ಜಲ್ ಅಂದರೆ ನೀರು, ಮಹಲ್ ಅಂದರೆ ಅರಮನೆ. ಸೊ ನೀರು ಒಳಗಿರೋ ಅರಮನೆ ಆ ಥರ ಬೋಟಲ್ಲಿ ಹೋಗಿ ನೋಡೋ ಆ ಥರ ಏನು ಅಂತ ನಾನು ಇಮ್ಯಾಜಿನೇಷನ್ ಮಾಡ್ಕೊಬಂದಿದ್ದೆ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅಲ್ಲಿ ಹೋಗೋಕ್ಕಾಗೋದಿಲ್ಲ, ಇಲ್ಲಿಂದ ನಿಂತ್ಕೊಂಡು ನೋಡೋದಷ್ಟೇ. ಪ್ಲೇಸು ನನಗೇನು ಅಷ್ಟು ತುಂಬ ಹೋಗಲೇಬೇಕು ಅನ್ನೋವಂಥ ಪ್ಲೇಸ್ ಇಲ್ಲ, ರೆಕಮೆಂಡ್ ಮಾಡಲ್ಲ. ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇತಿ ರಾಜಸ್ಥಾನಿ ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋಸ್ ತೆಗೆಸ್ಕೊಳ್ಳೋದಿದೆ. ಸೊ ಇದಕ್ಕೆ ಬೇಕಾದರೆ ನೀವು ಹೋಗ್ಬೋದು. ಪ್ಲೇಸು ಚೆನ್ನಾಗಿದೆ, ಫೋಟೋಸ್ ತಗೊಳ್ಳೋಕ್ಕೂ ಚೆನ್ನಾಗಿದೆ. ಹಾಗಾಗಿ ಇದಕ್ಕೋಸ್ಕರ ಹೋಗೋದಾದರೆ ಹೋಗ್ಬೋದು. ಬಟ್ ಬರೀ ಆ ಪ್ಲೇಸ್ ನೋಡೋಕ್ಕೆ ಹೋಗ್ತೀರಾ ಅನ್ನೋದಾದರೆ ನಾನು ರೆಕಮೆಂಡ್ ಮಾಡೋದಿಲ್ಲ. ಯಾಕೆಂದರೆ ಅಷ್ಟು ದೂರದಲ್ಲಿ ನಿಂತ್ಕೊಂಡು ನೋಡೋದ್ರಲ್ಲಿ ಏನು ಮಜಾ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಸರಿ ಬಿಡು, ಅದಂತೂ ಆಯಿತು. ನಾವು ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಫಸ್ಟ್ ಟೈಮ್ ನಾನು ರಾಜಸ್ಥಾನಿ ಔಟ್ಫಿಟ್ನ ಹಾಕ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನಿಜವಾಗ್ಲೂ ತುಂಬ ವೆಯ್ಟ್ ಇತ್ತು. ಅದೊಂದು ಗೆಹರ ಅಂದರೆ ಇಷ್ಟು ಅಗಲ ಬರುತ್ತಲ್ವ ಅದು, ಹಾಗಾಗಿ ತುಂಬ ವೆಯ್ಟು. ಪ್ಲಸ್ ಮಿರರ್ ಎಲ್ಲ ಒರಿಜಿನಲ್ ಮಿರರ್ ಯೂಸ್ ಮಾಡಿದರು, ಮತ್ತು ಕವಡೆಗಳನ್ನ ಯೂಸ್ ಮಾಡಿದರು. ಹಾಗಾಗಿ ಏನೋ ತುಂಬ ವೆಯ್ಟ್ ಇತ್ತು. ಬಟ್ ಒಂದು ಡಿಸಪಾಯಿಂಟ್ ಏನಪ್ಪ ಅಂದರೆ ಅದು ಫುಲ್ ಕವರ್ ಆಗೋ ಥರ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಓಪನ್ ಪ್ಲೇಸಲ್ಲಿ ಈ ರೀತಿ ಹಾಕೋದ್ರಿಂದ ಫುಲ್ ಹಾಕ್ಕೊಳ್ಳೋ ಥರ ಫೆಸಿಲಿಟಿ ಇಲ್ಲ. ಹಿಂದೆಗಡೆ ಸುಮ್ಮನೆ ಟ್ಯಾಗ್ ಮಾಡಿಕೊಂಡು ಹಾಕ್ಕೊಳ್ಳೋದಷ್ಟೇ. ಮುಂದೆ ಅಂತ ಚೆನ್ನಾಗಿರುತ್ತೆ, ಬಟ್ ಹಿಂದೆ ಸುತ್ತೋದು ಎಲ್ಲ ಮಾಡೋಕ್ಕೆ ಹೋದರೆ ನಾವು ಹಾಕ್ಕೊಂಡಿರೋ ಡ್ರೆಸ್ ಕಾಣುತ್ತೆ. ಬಟ್ ಓಕೆ, ಏನು ಮಾಡೋಕ್ಕಾಗುತ್ತೆ, ಅವ್ರದ್ದು ಏನಿದೆಯೋ ಅದನ್ನೇ ನಾವು ಫಾಲೋ ಮಾಡಬೇಕು. ಸೊ ಹಾಕ್ಕೊಂಡ್ವಿ. ನಾನು ಹಾಕ್ಕೊಂಡ್ಮೇಲೆ ನನ್ನ ಮಕ್ಕಳಿಬ್ಬರು ಸುಮ್ಮನೆ ಇರ್ತಾರೆ. ಸೊ ಅವ್ರಿಗೂ ಹಾಕಿ ಫುಲ್ ಫ್ಯಾಮಿಲಿನೇ ರಾಜಸ್ಥಾನಿಯಾಗಿ ಕನ್ವರ್ಟ್ ಆಗಿ ಫೋಟೋಸ್ ಎಲ್ಲ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಫ್ಯಾಮಿಲಿ ಫುಲ್ಲು ಹಾಕ್ಕೊಂಡ್ವಿ. ನನ್ನ ಮಗಳು ನಾನು ಸೇಮ್ ಮ್ಯಾಚ್ ಆಗಬೇಕು ಅಂತ ಬ್ಲೂ ಕಲರ್ ತಗೊಂಡ್ಲು. ಮತ್ತು ಜ್ಯುವೆಲರ್ಸು ಅಷ್ಟೇ ತುಂಬ ವೆಯ್ಟ್ ಇತ್ತು. ಅದು ನೋಡಿ ತಲೆ ಮೇಲೆ ದುಪ್ಪಟ್ಟ ಮೇಲೆ ಅದು ಹಾಕಿದ ತಕ್ಷಣ ಏನೋ ಹೆವಿ ಅನ್ನಿಸೋ ಥರ. ದುಪ್ಪಟ್ಟ ಒಂಚೂರು ಆ ಕಡೆ ಈ ಕಡೆ ಗಾಳಿಗೆ ಎಲ್ಲೂ ಹೋಗಲಿಲ್ಲ, ಅಷ್ಟು ಫಿಟ್ಟಾಗಿ ಕೂತ್ಕೊಂತು. ಅದು ಸೊಂಟದ್ದು ಅಷ್ಟೇ, ಕತ್ತತ್ರ ಹಾಕಿದ್ದು ಅಷ್ಟೇ ವೆಯ್ಟ್ ಇತ್ತು. ಚಿಕ್ಕವಳು ಫಸ್ಟು ಬೇಡ ನನಗೆ ಅಂತಂದ್ಲು. ಬಟ್ ಯಾವಾಗ ಅವಳು ಫ್ರೆಂಡ್ ಹಾಕ್ಕೊಂಡ್ಲು, ಸೊ ನನ್ನ ಫ್ರೆಂಡೇ ಹಾಕ್ಕೊಂಡ್ಮೇಲೆ ನಾನು ಯಾಕೆ ಸುಮ್ಮನೆ ಇರಬೇಕು ಅನ್ನೋದೇನೋ ಗೊತ್ತಿಲ್ಲ, ಅವಳು ಬಂದು ಹಾಕಿಸ್ಕೊಂಡ್ಲು. ಮಕ್ಕಳೇ ಅಲ್ವಾ, ಕಾಂಪಿಟೇಷನಿಗೆ ಬಿದ್ದುಬಿಟ್ರೆ ಯಾವುದನ್ನೂ ಯೋಚನೆ ಮಾಡೋದಿಲ್ಲ. ಸೊ ಹೇಗೆ ಕಾಣ್ತಾ ಇದ್ದೀನಿ ಅಂತ ಖಂಡಿತ ತಿಳಿಸಿ. ನೋಡಿ, ಇಷ್ಟು ಅಗಲವಾಗಿ ಇಷ್ಟು ಚೆನ್ನಾಗಿದೆ. ಬಟ್ ಈ ರೀತಿ ಸುತ್ತೋದು ಎಲ್ಲ ಮಾಡಿದ್ರೆ ಹಿಂದೆಗಡೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಅದೊಂದೇ ಬೇಜಾರಾಯಿತು. ಬಟ್ ಫೋಟೋಸ್ ತೊಗೊಳ್ಳೋದಕ್ಕೆ ಎಲ್ಲ ಓಕೆ. ಈ ಥರ ಸುತ್ತಿ ಎಲ್ಲ ವೀಡಿಯೋಸ್, ಈಗ ಫಿಲಮೆಲ್ಲ ತೋರಿಸ್ತಾರೆ ರಾಜಸ್ಥಾನಿ ಮೂವೀಸ್, ಅದರಲ್ಲೆಲ್ಲ ಇಷ್ಟು ಸುತ್ತದಾಗ ಇಷ್ಟು ಅಗಲ ಬರುತ್ತೆ ಅಲ್ವಾ, ಆ ರೀತಿಯೆಲ್ಲ ವೀಡಿಯೋಸ್ ತಗೋಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಬೇರೆ ಕಡೆ ಎಲ್ಲಾದರೂ ಇತ್ತಾ ನಮಗೆ ಐಡಿಯಾ ಇಲ್ಲ, ಬಟ್ ಈ ಪ್ಲೇಸಲ್ಲಿ ಈ ಥರನೇ ಇದ್ದಿದ್ದು. ಸೊ ಆಮೇಲೆ ನಾವು ಫೋಟೋಗ್ರಫಿನೂ ತಗೊಂಡ್ವಿ. ಮಮ್ಮಿ, ನಾವು ಈ ರಾಜಸ್ಥಾನಿ ಕಾಸ್ಟ್ಯೂಮ್ ಎಲ್ಲೆಲ್ಲೆಲ್ಲ ಕಲ್ತಾ ಇರುತ್ತೆ ಎಲ್ಲ ಟ್ರೈ ಮಾಡ್ತೀವಿ. ಮಸ ಹೆಂಗೆ ಅನಿಸ್ತು ಡ್ರೆಸ್? ಸೂಪರ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ನಂದು ನಿಂದು ಮ್ಯಾಚಿಂಗ್.
ಫೋಟೋ ತೆಗೋಬೇಕಾದ್ರೆ ಏನು ಹೇಳಿದ್ರು ಅಂದರೆ ವಿತ್ ಕಾಸ್ಟ್ಯೂಮು ಫೋಟೋ ಪ್ರಿಂಟೌಟ್ ಸೇರಿ ಒಂದು ಕಾಪಿಗೆ 70 ರುಪೀಸ್ ಆಗುತ್ತೆ ಅಂದಿದ್ರು. ಬಟ್ ಅವ್ರು ನಮಗೆ ತೋರಿಸಿದ್ದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ಕ್ಯಾಮ್ರಲ್ಲಿ ತೆಗಿತಿದ್ದಾರಲ್ಲ. ಸರಿ ಓಕೆ ನಮಗೆ ಇರಲಿ ಅಂತ ಹೇಳ್ಬಿಟ್ಟು ನಾವು ಫ್ಯಾಮಿಲಿ ಸಿಂಗಲ್ಲು ಆ ಥರ ಎಲ್ಲ ತೊಗೊಂಡ್ವಿ. ಅದು ಪ್ರಿಂಟೌಟ್ ಹಾಕ್ಕೊಡ್ತೀವಿ ಅಂತ ಅಂದರು. ನಮ್ಮ ಫ್ಯಾಮಿಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ನಾವು ಫುಲ್ 4 ಜನ ವೈಟ್ ಔಟ್ಫಿಟ್ಟಲ್ಲಿ ಇದ್ದೀವಿ. ಪ್ಲಸ್ ಅವ್ರು ಫೋಟೋದಲ್ಲಿ ಸಾಫ್ಟ್ ಕಾಪಿನೂ ಕೊಡಲ್ಲ ಅಂತ ಹೇಳಿದ್ರು, ಬರೀ ಪ್ರಿಂಟೌಟ್ ಕೊಡ್ತೀವಿ ಅಷ್ಟೇ, ಕಾಸ್ಟ್ಯೂಮು ಮತ್ತು ಇದು ಸೇರಿ ಒಂದು ಇದಕ್ಕೆ 70 ರುಪೀಸ್ ಆಗುತ್ತೆ ಅಂದರು. ಸರಿ ಓಕೆ ಅಂತ ನಾವು ಒಪ್ಕೊಂಡ್ವಿ. ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಹೋಗ್ತಿತ್ತು. ನಮಗಿರತ್ತೆ ಒಂದೇ ದಿನ, ಬೇಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂದರೆ ಆ್ಯಕ್ಚುಲಿ ಪ್ರಾಬ್ಲಮ್ ಅಲ್ಲಿ ಸ್ಟಾರ್ಟ್ ಆಯಿತು. ಏನಪ್ಪ ಅಂದರೆ ಅವ್ರು ನಮಗೆ ಕೊಟ್ಟಂಥ ಪ್ರಿಂಟೌಟ್ ಏನಿತ್ತು ತುಂಬ ಕೆಟ್ಟದಾಗಿತ್ತು. ಯಾಕೆಂದರೆ ಅವ್ರು ನಮಗೆ ತೋರಿಸಿದ್ದಕ್ಕೂ ನಮಗೆ ಕೊಟ್ಟಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಅವ್ರು ತೋರಿಸಿದ್ದು ತುಂಬ ಕ್ಲಾರಿಟಿ ಚೆನ್ನಾಗಿತ್ತು. ಇದು ಏನೋ ಜೆರಾಕ್ಸ್ ಮಾಡಿ ಕೊಡ್ತಾರಲ್ಲ ಆ ರೀತಿ ಇತ್ತು. ಅದು ನೋಡಿದ ತಕ್ಷಣ ನಮಗೆಲ್ಲ ತುಂಬ ಬೇಜಾರಾಯಿತು. ಯಾಕಂದರೆ 3 ಫ್ಯಾಮಿಲಿನೂ ತುಂಬ ಫೋಟೋಸ್ ತೊಗೊಂಡಿದ್ವಿ. ಆಲ್ಮೋಸ್ಟ್ ಒಂದು 40 ಹತ್ತಿರ ತೊಗೊಂಡಿದ್ವಿ. ಅವ್ರನ್ನ ಸರಿ ಕೇಳಕ್ಕೆ ಹೋಗಿದ್ದಕ್ಕೆ ಇದೇನು ನಮ್ಗೆ ತೋರಿಸಿದ್ದು ಒಂದು ನೀವು ಕೊಟ್ಟಿದ್ದು ಒಂದು ಅಂದರೆ ಅವ್ರು ನಮ್ಮ ಮೇಲೆ ಜೋರು ಮಾಡೋಕ್ಕೆ ಶುರು ಮಾಡಿಬಿಟ್ರು. ನಾವು ಕೊಡೋದೇ ಇದು, ಬೇಗ ತಗೊಳ್ಳೇಬೇಕು, ನೀವು ಈಗ ಪ್ರಿಂಟ್ ಹಾಕಾಯಿತು, ಕಾಸ್ಟ್ಯೂಮ್ ಹಾಕಾಯಿತು ಅಂತೇಳಿ. ಸೊ ನಮ್ಮ ಜೊತೆ ಬಂದಿರೋರು ಅವರು ನೇಟಿವ್ ಜೈಪುರ ಅಲ್ವಾ, ಅವ್ರು ಸ್ವಲ್ಪ ಮಾತಾಡಿದ್ರು. ನಾವಿಲ್ಲಿ ನೇಟಿವ್ ಅವರೇ, ನಮಗೆ ಈ ರೀತಿ ಮೋಸ ಮಾಡ್ತೀರಾ, ಈ ಕ್ವಾಲಿಟಿ ಕೊಡ್ತೀರಾ ಅಂದಮೇಲೆ ಅದನ್ನೇನಕ್ಕೆ ತೋರಿಸ್ತೀರಾ ಅಂತೇಳಿ ಅವ್ರು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಸೊ ಬೇರೆ ದಾರಿ ಇಲ್ದಲೇ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಯಿತು ಆನ್ಲೈನಲ್ಲಿ. ಸೊ ಪೊಲೀಸರು ಒಂದು 1/2 hour ಬಿಟ್ಟು ಬಂದುಬಿಟ್ಟು ಕೊನೆಗೆ ಇತ್ಯರ್ಥ ಮಾಡಿ ಇವಾಗ ಏನೂ ಮಾಡೋಕ್ಕಾಗಲ್ಲ, ಹಾಕ್ಕೊಂಡಾಗಿದೆ ಅಂಥೇಳಿ ನಮಗೆ ಸಾಫ್ಟ್ ಕಾಪಿನ ಕೊಡಿಸಿ, ಪ್ಲಸ್ ಅವ್ರೇನು ಪ್ರೈಸ್ ಕೇಳ್ತಾಯಿದ್ರು 70 ರುಪೀಸು ಅದನ್ನು ಕಮ್ಮಿ ಮಾಡಿಸಿ ನಮಗೆ ಇದನ್ನು ಕ್ಲಿಯರ್ ಮಾಡಿ ಕೊಟ್ಟರು. ಸೊ ಅಲ್ಲಿಗೆ ನಮಗೆ ಒಂದು 2 hours ವೇಸ್ಟ್ ಆಯಿತು. ಸೊ ನೋಡಿ ಫೋಟೋಸ್ ಈ ರೀತಿ ಇತ್ತು, ಬಟ್ ಅವ್ರು ನಮಗೆ ತೋರಿಸಿದ್ದು ಈ ರೀತಿ ಇರಲಿಲ್ಲ. ಸರಿ ಹೇಗೋ ಸರಿ ಮುಗಿದ್ರೆ ಸಾಕು, ನಮಗೆ ಟೈಮ್ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸಾಫ್ಟ್ ಕಾಪಿ ತೊಗೊಂಡು ಫೋಟೋಸ್ ತೊಗೊಂಡು ಪೊಲೀಸರು ಹೇಳಿದ ಅಮೌಂಟ್ನ ಕೊಟ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಸೊ ನೋಡಿ ಇದು ಜೈಪುರಲ್ಲಿರುವಂತಹ ಲೋಕಲ್ ಟ್ರಾನ್ಸ್ಪೋರ್ಟು. ಇದ್ರ ಹೆಸರು ಟಮ್ ಅಂದರೆ ಆಟೋ ಥರನೇ ಇರುತ್ತೆ, ಆದರೆ ಈ ರೀತಿ 4 ಜನ 5 ಜನ ಕೂತ್ಕೊಂಡು ಹೋಗೋ ರೀತಿ ಇರುತ್ತೆ. ಫುಲ್ ಚೆನ್ನಾಗಿತ್ತು. ನಾವು ಇದರಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಹೊರಟ್ವಿ. ನೆಕ್ಸ್ಟ್ ನಾವು ಹೋಗ್ತಿರೋದು ಹವಾ ಮಹಲ್ ನೋಡೋದಕ್ಕೆ. ಇದು ಪಿಂಕ್ ಸಿಟಿಯಲ್ಲಿದೆ. ಸೊ ಪಿಂಕ್ ಸಿಟಿ ಏನಕ್ಕಪ್ಪ ಅಂದರೆ ನೀವು ನೋಡ್ಬೋದು, ಈ ಸಿಟಿ ಅಂದರೆ ಈ ಏರಿಯಾಗೆ ಎಂಟ್ರ್ ಆದಾಗಿಂದ ಎಂಡ್ವರೆಗೂ ಫುಲ್ಲು ಎಲ್ಲ ಬಿಲ್ಡಿಂಗ್ಸು ಪಿಂಕ್ ಕಲರ್ ಪೇಂಟಲ್ಲೇ ಆಗಿರುತ್ತೆ. ಒಂದೊಂದು ಫುಲ್ ಪಿಂಕ್ ಇತ್ತು, ಬಟ್ ಒಂದೊಂದು ಈ ರೀತಿ ಸ್ವಲ್ಪ ಆರೆಂಜಿಶ್ ಥರ ಇತ್ತು. ಬಟ್ ಈ 2 ಕಲರ್ ಬಿಟ್ಟರೆ ಬೇರೆ ಯಾವ ಕಲರು ಅಲ್ಲಿ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ಪಿಂಕ್ ಸಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಫೈನಲಿ ನಾವು ಹವಾ ಮಹಲ್ ಹತ್ರ ರೀಚ್ ಆದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಇದನ್ನು ಹೊರಗಡೆಯಿಂದ ನೋಡಿದ್ರೆ ಕೃಷ್ಣನ ಕಿರೀಟದ ಥರ ಕಾಣುತ್ತೆ ಅಂತ ಹೇಳ್ತಾರೆ. ಅಂದರೆ ಆ ರೀತಿ ಇರಬೇಕು ಅಂತಲೇ, ಈ ಕಿರೀಟದ ಮೇಲ್ಭಾಗ ಇರುತ್ತಲ್ಲ ಆ ಶೇಪಲ್ಲಿ ಇರಬೇಕು ಅಂತಲೇ ಮಹಾರಾಜ ಅವರು ಈ ರೀತಿ ಡಿಸೈನ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ತುಂಬ ಬಿಸಿಲಿತ್ತು, ತುಂಬ ಅಂದರೆ ತುಂಬ ತಲೆನೋವು, ಕಣ್ಣು ಬರ್ತಾಯಿತ್ತು. ಕಣ್ಣು ಓಪನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಗ್ಲಾಸ್ ಅಂತೂ ತೆಗೆಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟಿತ್ತು. ಸೊ ಇನ್ನೇನು ಪ್ಯಾಲೇಸ್ ಒಳಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಮಕ್ಕಳು ಐಸ್ ಕ್ರೀಮ್ ನೋಡಿದ ತಕ್ಷಣ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು. ಸೊ ಹಾಗೆ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸಿದ್ವಿ. ಯಾಕೆ ನಾವು ಐಸ್ ಕ್ರೀಮ್ ತೊಗೋತಿಲ್ಲ, ಏಕೆಂದರೆ ಆ ಸರ್ ಹೇಳಿದರು ಇಲ್ಲಿ ಏನೇನು ಫೇಮಸ್ ಇದೆ ನಿಮಗೆ ಟೇಸ್ಟ್ ಮಾಡಿಸ್ತೀವಿ ಫುಡ್ಡು ಅಂತ ಹೇಳ್ಬಿಟ್ಟು. ಇಲ್ಲಿ ಕುಲ್ಫಿ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ ಅಂದರು. ಕುಲ್ಫಿ ಅಂತೂ ನನ್ನ ಚೈಲ್ಡ್ಹುಡ್ ಫೇವ್ರೇಟು. ಯಾರಿಗೆಲ್ಲ ಫೇವ್ರೇಟು ಅಂತ ಖಂಡಿತ ತಿಳಿಸಿ. ಏನೇ ವೆರೈಟೀಸ್ ಫ್ಲೇವರ್ ಐಸ್ ಕ್ರೀಮ್ ಬಂದ್ರೂ ಕುಲ್ಫಿ ಮುಂದೆ ಏನೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಐಸ್ ಕ್ರೀಮ್ ತೊಗೊಳ್ಳಿಲ್ಲ, ನಾವು ಕುಲ್ಫಿನೇ ಟೇಸ್ಟ್ ಮಾಡ್ತೀವಿ ಅಂತ ನಾವು ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಹವಾ ಮಹಲ್ ರೋಡಲ್ಲಿ ಮುಂದ್ಗಡೆ ಇರೋಂಥ ಆ ಕಡೆ ರೋಡಲ್ಲಿ ನಡ್ಕೊಂಡು ಹೋಗಬೇಕು ಅಷ್ಟೇ. ಸ್ವಲ್ಪ ದೂರ ಹೋದರೆ ಅಲ್ಲಿ ಸಿಗುತ್ತೆ. ಇಲ್ಲಿ ತುಂಬ ಡಿಫ್ರೆಂಟ್ ಆಫ್ ವೆರೈಟೀಸ್ ಕುಲ್ಫೀಸ್ ಇತ್ತು. ನಾನು ಪಿಸ್ತಾದು ತೊಗೊಂಡೆ, ನನಗೆ ಅದೇ ತುಂಬ ಇಷ್ಟ ಆಗೋದು. ನಾನು ಎಲ್ಲಿ ಹೋದರೂ ಕುಲ್ಫಿ ಇದೆ ಅಂದರೆ ನಾನು ಐಸ್ ಕ್ರೀಮ್ ಬದಲು ಕುಲ್ಫಿನೇ ತೊಗೋತೀನಿ, ನನಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಪಂಡಿತ್ ಕುಲ್ಫಿ ಅಂತಿದೆ ನೋಡಿ, ಎಷ್ಟು ಜನ ನಿಂತಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬಂದ್ವಿ ಟೇಸ್ಟ್ ಮಾಡೋಣ ಅಂತ. ನಾನು ತಗೊಂಡಿದ್ದ ತಕ್ಷಣ ಲಿಶಿ ನನಗೂ ಟೇಸ್ಟ್ ಕೊಡು ಅಂತಿದ್ರು. ನಾನು ಅದೇ ರೇಗಿಸ್ತಾ ಇದ್ದೆ, ನೀನು ನನಗೇನಾರ ಟೇಸ್ಟ್ ಮಾಡಿಸ್ತಾ ಐಸ್ ಕ್ರೀಮ್ ಒಂದ್ಸಲ ಆದರೂ ಈಗ ಕೇಳ್ತಿದ್ಯಾ ಅಂತ. ಅವಳಮ್ಮ ಪ್ಲೀಸ್ ಇವಾಗ ಬೇಕಾದ್ರೆ ಟೇಸ್ಟ್ ಮಾಡು ಅಂತ ಕೊಡೋದಕ್ಕೆ ಬಂದಳು. ಸರಿ ಬಿಡು ಅಂತ ಹೇಳ್ಬಿಟ್ಟು ಅವಳಿಗೂ ಟೇಸ್ಟ್ ಮಾಡಿಸ್ದೆ, ಅವಳಿಗೂ ಇಷ್ಟ ಆಯಿತು. ಮಕ್ಕಳು ಯಾರೂ ತೊಗೊಳ್ಳಿಲ್ಲ ಅವ್ರ ಐಸ್ ಕ್ರೀಮು, ದೊಡ್ಡವರೆಲ್ಲ ನಾವು ಕುಲ್ಫಿ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಯಾರಾದರೂ ಅಲ್ಲಿ ಹೋಗ್ತೀರಾ ಅಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ನಾವಿಲ್ಲಿ ಹೆಂಗೂ ಫುಡ್ನ ಟೇಸ್ಟ್ ಮಾಡ್ತೀವಿ ಅನ್ನೋ ರೀಸನ್ಗೆ ಟಿಫನ್ನ
ಲೈಟಾಗೆ ಮಾಡ್ಕೊಂಡು ಬಂದಿದ್ವಿ, ಯಾಕೆಂದರೆ ಅವ್ರು ಮುಂಚೆನೇ ಇನ್ಫಾರ್ಮ್ ಮಾಡಿದರು ಇಲ್ಲಿ ಏನೇನು ಫೇಮಸ್ ಫುಡ್ ಇರುತ್ತೋ ಟೇಸ್ಟ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಕುಲ್ಫಿ ತಿನ್ಕೊಂಡು ಅದೇ ರೋಡಲ್ಲಿ ಮುಂದೆ ಹೋದರೆ ಇನ್ನೊಂದು ಇಲ್ಲಿ ಫೇಮಸ್ ಆಗಿರೋಂಥ ಒಂದು ಸ್ನ್ಯಾಕ್ಸ್ ಅಥವಾ ತಿಂಡಿ ಅನ್ಬೋದು, ಅದರದ್ದು ಅಂಗಡಿ ಸಿಕ್ತು. ಏನಪ್ಪ ಅಂದರೆ ಕಚೋರಿ ರಾಜಸ್ಥಾನಲ್ಲಿ ಜೈಪುರಲ್ಲಿ ಅಂದರೆ ಫುಲ್ ರಾಜಸ್ಥಾನಲ್ಲಿ ಫೇಮಸ್ ಅದು ಫುಡ್ಡು. ಸೊ ಇಲ್ಲಿ ಲಕ್ಷ್ಮೀ ನಮ್ಕಿನ್ ಭಂಡಾರ್ ಅಂತಿದೆ ಅದೇ ರೋಡಲ್ಲಿ, ಖಂಡಿತ ಟ್ರೈ ಮಾಡಿ 100% ತುಂಬ ಟೇಸ್ಟಿಯಾಗಿತ್ತು. ನಾನು ಇದಕ್ಕೆ ಮುಂಚೆನೂ ತಿಂದಿದ್ದೀನಿ, ಅಂದರೆ ಇವರು ಇಲ್ಲಿ ಮೈಸೂರಲ್ಲಿದ್ದಾಗೆ ಅವ್ರು ಮಾಡಿದಾಗ ನಮ್ಮ ಮನೆಗೆಲ್ಲ ಕೊಟ್ಟು ಕಳಿಸ್ತಾರಲ್ವ, ಸೊ ಟೇಸ್ಟ್ ಇಷ್ಟ ಆಗಿತ್ತು. ಬಟ್ ಈ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಅದಕ್ಕಿಂತ ಅವ್ರು ಕೊಟ್ಟಿದ್ದಕ್ಕಿಂತ ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ವೆರೈಟೀಸ್ ಆಫ್ ಕಚೋರೀಸ್ ಇದ್ವು. ನಾನು ಬರೀ ಮೈಸೂರಲ್ಲಿ ಟ್ರೈ ಮಾಡಿದ್ದು ಹೆಸರು ಕಾಳು ಒಂದು ಒಳಗಡೆ ಸ್ಟಫಿಂಗ್ ಮಾಡಿಕೊಟ್ಟಿದ್ರು, ಅದು ಮಾತ್ರ ಟೇಸ್ಟ್ ಮಾಡಿದೆ. ಇಲ್ಲಿ ಆಲೂಗಡ್ಡೆದು ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇತ್ತು. ನಾವು ಒಂದು 2-3 ಥರ ತೊಗೊಂಡ್ವಿ. ಅದಕ್ಕೇನೋ ಸಾಂಬಾರು ಥರ ಬೇರೆ ಹಾಕ್ಬಿಟ್ಟು ಗ್ರೀನ್ ಚಟ್ನಿ ಥರ ಹಾಕಿ ಕೊಟ್ಟರು. ಅದು ಟೇಸ್ಟ್ ಇನ್ನೂ ಡಬಲ್ ಮಾಡ್ತಿತ್ತು, ಸಖತ್ತಾಗಿತ್ತು ಬಿಸಿ ಬಿಸಿಯಾಗಿ. ನಾವಂತೂ ಒಂದೊಂದು ತಗೊಂಡು ಎಲ್ಲರೂ ಶೇರ್ ಮಾಡಿಕೊಂಡು ಟೇಸ್ಟ್ ಮಾಡಿಕೊಂಡು ಹೊರಟ್ವಿ, ಯಾಕೆಂದರೆ ನೆಕ್ಸ್ಟ್ ನಾವು ಪ್ಯಾಲೇಸ್ ನೋಡೋಕೆ ಹೋಗಬೇಕಿತ್ತು. ಸರ್ ನೆಕ್ಸ್ಟ್ ಪ್ಲೇಸ್ ಯಾವುದು ಇವತ್ತು? ಇದು ಹವಾ ಮಹಲ್ ನೋಡೋಕೆ ಬಂದಿದ್ದೀವಿ. ನಾನು ಮುಂಚೆನೇ ಹೇಳಿದ್ನಲ್ಲ, ನನ್ನ ದೊಡ್ಡ ಮಗಳು ಇವಾಗ ಅವಳೇ ಶೂಟ್ ಮಾಡೋದೆಲ್ಲ ಫುಲ್ ಇಂಟ್ರೆಸ್ಟ್ ಆಗಿಬಿಟ್ಟಿದೆ. ನಾನೇ ಶೂಟ್ ಮಾಡ್ತೀನಿ ಅಂತಿರ್ತಾಳೆ. ಸರಿ ಓಕೆ ಅಂತ ಅವಾಗವಾಗ ಅವಳ ಕೈಯಲ್ಲಿ ಕೊಡೋದು. ಸೊ ಇಲ್ಲಿ ಬಂದ್ವಿ, ಎಂಟರ್ ಆದ್ವಿ. ಇಲ್ಲಿ ಎಂಟ್ರಿ ಮತ್ತು ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಈಗ ನಾವು ಮೈಸೂರು ಪ್ಯಾಲೇಸಲ್ಲಿ ಹೇಗೆ ಒಂದು ಗೇಟ್ ದಾಟ್ಕೊಂಡು ಬಂದ ತಕ್ಷಣ ಪ್ಯಾಲೇಸ್ ಕಾಣುತ್ತೆ ಎಲ್ಲ ಇರುತ್ತೆ, ಇಲ್ಲಿ ತುಂಬ ಡಿಫ್ರೆಂಟು. ಸುತ್ಕೊಂಡು ಗಲ್ಲಿ ಎಲ್ಲ ಸುತ್ಕೊಂಡು ಒಳಗಡೆ ಹೋಗಬೇಕು. ಸೊ ನೋಡಿ ಇಷ್ಟು ಎಂಟ್ರಿ ಆಯಿತು. ಎಂಟ್ರಿ ಆಗಿ ಬಂದಮೇಲೆ ಮತ್ತೆ ಇನ್ನೂ 1/2 ಕಿಲೋಮೀಟರ್ ಒಳಗಡೆ ನಡಿಬೇಕು. ಎಂಟ್ರಿ ಫೀಸ್ ಎಷ್ಟಿತ್ತು ಅಂತ ಆ್ಯಕ್ಚುಲಿ ಗೊತ್ತಿಲ್ಲ, ಯಾಕೆಂದರೆ ಅವತ್ತು ನಾವು ಹೋಗಿ 30th ಮಾರ್ಚು, ಅವತ್ತು ರಾಜಸ್ಥಾನ್ ಡೇ ಅಂತ ಹೇಳಿಬಿಟ್ಟು ಎಂಟ್ರಿ ಟಿಕೆಟ್ ಇರಲಿಲ್ಲ, ಎಲ್ಲರಿಗೂ ಫ್ರೀಯಾಗಿ ಎಂಟ್ರಿ ಇತ್ತು. ಸರಿ ಅಂತ ಹೇಳಿಬಿಟ್ಟು ನಾವು ಒಳಗಡೆ ಹೋದ್ವಿ. ಇದು ಆ್ಯಕ್ಚುಲಿ ಸ್ವಲ್ಪ ಎಂಟ್ರಿ ಅಂತಲೇ ಅನ್ಬೋದು, ಯಾಕಂದರೆ ಇದಾದ್ಮೇಲೆ ಇನ್ನೂ ಒಂದು ಎಂಟ್ರಿ ಇದೆ. ನನಗಿದು ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದೆ ಜೋಧಾ ಅಕ್ಬರ್ ಅಂತ ಒಂದು ಹಿಂದಿ ಮೂವಿ ಇದೆಯಲ್ಲ, ಸೊ ಆ ಮೂವಿನಲ್ಲಿ ಸೇಮ್ ಇದೇ ಥರನೇ ಇತ್ತು. ಇದೇ ಥರನೇ ಇಲ್ಲಿ ಶೂಟ್ ಮಾಡಿದ್ರ ಅನ್ನೋ ಅಷ್ಟು ಚೆನ್ನಾಗಿತ್ತು, ಯಾಕಂದರೆ ಅದರಲ್ಲೂ ಸೇಮ್ ಇದೇ ಥರ ಪ್ಯಾಲೇಸ್ ತೋರಿಸಿರ್ತಾರೆ, ಇದು ಹಾಗೆ ಇತ್ತು. ಸೊ ನೋಡಿ ಇದು ಆ್ಯಕ್ಚುಲ್ ಎಂಟ್ರಿ ಪ್ಯಾಲೇಸ್ಗೆ. ಈ ಅರಮನೆನ ಮಹಾರಾಜ ಸವಾಯಿ ಪ್ರತಾಪ್ ಸಿಂಗ್ ಅನ್ನೋರು 1799ರಲ್ಲಿ ನಿರ್ಮಿಸಿರ್ತಾರೆ. ಇದರ ವಾಸ್ತುಶಿಲ್ಪಿ ಉಸ್ತಾ ಲಾಲಾಚಂದ್ ಅಂತ. ಈ ಪ್ಯಾಲೇಸು ಅಥವಾ ಈ ಅರಮನೆ 5 ಅಂತಸ್ತಿನ ಕಟ್ಟಡದಲ್ಲಿದೆ. ಮೊದಲನೇ ಮಹಡಿಲಿ ಶರತ್ಕಾಲದಲ್ಲಿ ಹಬ್ಬಗಳನ್ನ ಮಾಡ್ತಾರಲ್ಲ, ಅದನ್ನು ಆಚರಿಸೋಕ್ಕೆ ಅಂತಲೇ ಕಟ್ಟಿದ್ದಾರೆ, ಆ ವಾಟರ್ ಫೌಂಟೇನ್ ಎಲ್ಲ ಹಾಕ್ಬಿಟ್ಟು. 2ನೇ ಮಹಡಿಲಿ ಕೆತ್ತನೆ ಅಂದರೆ ಕೈಯಲ್ಲಿ ಕೆತ್ತನೆ ಮಾಡಿರೋಂಥ ಕೆಲಸದಿಂದ ಅಲಂಕಾರ ಮಾಡಿದ್ದಾರೆ. ಇದನ್ನು ರತನ್ ಮಂದಿರ ಅಂತಲೂ ಕರೀತಾರೆ. ಸೊ 3ನೇ ಮಹಡಿಲಿ ವಿಚಿತ್ರ ಮಂದಿರ ಅಂತ ಕರೀತಾರೆ. ಇಲ್ಲಿ ಮಹಾರಾಜರು ಶ್ರೀಕೃಷ್ಣ ಅವ್ರನ್ನ ಪೂಜಿಸ್ತಾ ಇದ್ರಂತೆ. ಆಮೇಲೆ 4ನೇ ಮಹಡಿನ ಪ್ರಕಾಶ್ ಮಂದಿರ ಅಂತಾರೆ. ಮತ್ತು ಕೊನೆಯದಾಗಿ 5ನೇ ಮಂದಿರನ ಹವಾ ಮಂದಿರ ಅಂತ ಕರೀತಾರೆ. ಹಾಗಾಗಿ ಇದನ್ನು ಹವಾ ಮಹಲ್ ಅಂತ ಕರೀತಾರೆ ಹೆಚ್ಚಾಗಿ. ಇದನ್ನು ಸಿಹದ್ಯೋಧಿ ಅನ್ನೋ ಮಾರ್ಕೆಟ್ ಇದೆ, ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಹವಾ ಮಹಲ್ದ ಆಕಾರ ಶ್ರೀಕೃಷ್ಣನ ಕಿರೀಟ ಥರ ಕಾಣಿಸುತ್ತಂತೆ. ಅದನ್ನು ಎಂಟ್ರೆನ್ಸಲ್ಲಿ ತೋರಿಸೋದ್ನಲ್ವ, ಆ ಶೇಪ್ ಏನಿದೆ ಅದು ಶ್ರೀಕೃಷ್ಣನ ಆಕಾರ ಥರ ಕಾಣಬೇಕು ಅಂತ ಕಟ್ಟಿದ್ದಾರಂತೆ. ಸೊ ನೋಡಿ ಇಲ್ಲೆಲ್ಲ ಏನಿದೆ ಡಿಸೈನು, ಚಿಕ್ಕ ಹೋಲ್ ಮಾಡಿದ್ದಾರೆ, ಅಂದರೆ ಫುಲ್ಲು ಗಾಳಿ ಆಡ್ತಾನೆ ಇರಬೇಕು ಅಂತ. ನಿಜ ಅಲ್ಲಿ ಹೋದರೆ ಎಷ್ಟು ಗಾಳಿ ಬರ್ತಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿತ್ತು ಸೆಕೆಗೂ ಅದಕ್ಕೂ. ಸೊ ಅದು ನಾವು ನೋಡಿ ಆಯಿತು. ನೋಡಾದ್ಮೇಲೆ ನಾವು ನೆಕ್ಸ್ಟು ಇನ್ನೆಲ್ಲಿ ಹೋಗೋದು ಅಂತ ಅಂದಿದ್ದಕ್ಕೆ ಏನೆಲ್ಲ ಸ್ವಲ್ಪ ದೂರ ಇದೆ, ಕವರ್ ಮಾಡೋಕ್ಕಾಗೋದಿಲ್ಲ ಅಂತಂದರು. ಸೊ ನಮ್ಮ ಜೊತೇಲಿ ಬಂದಿರೋರು ಶಾಪಿಂಗ್ ಮಾಡಬೇಕು ಅಂತಂದರು. ನಮಗೇನು ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಆಗಲಿ ಅಥವಾ ಇಂಟೆನ್ಷನ್ ಆಗಲಿ ಇರಲಿಲ್ಲ. ಸರಿ ಆಯಿತು, ಅವ್ರು ಶಾಪಿಂಗ್ ಮಾಡ್ತಾರೆ ಅಂದರೆ ಜೊತೇಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಲೋಕಲ್ ಮಾರ್ಕೆಟ್ಗೆ ಬಂದ್ವಿ. ಅವರು ಇದು ಬೆಡ್ಶೀಟ್ಸು ಅದೆಲ್ಲ ನೋಡ್ತಾಯಿದ್ರು, ಚೆನ್ನಾಗೇ ಇತ್ತು. ಬಟ್ ಪ್ರೈಸ್ ಅಮೌಂಟ್ ನೋಡಿದ್ರೆ ನನಗೇನೋ ಮೈಸೂರು ಹೊಲಗೂ ಏನು ತುಂಬ ಡಿಫ್ರೆನ್ಸ್ ಇಲ್ಲ ಅಂತ ಅನ್ನಿಸ್ತು. ಬಟ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನೇನು ತಗೊಳ್ಳೋ ಅಂತ ಇದಿರಲಿಲ್ಲ ಅನ್ನೋದಕ್ಕೋಸ್ಕರ ನಾನೇನೂ ತೊಗೊಳಕ್ಕೆ ಹೋಗಲಿಲ್ಲ. ಕಾರ್ಪೆಟ್ ಎಲ್ಲ ತುಂಬ ಚೆನ್ನಾಗಿದ್ವು. ಯಾರಾದರೂ ತಗೋತೀರ ಅನ್ನೋರಿದ್ರೆ ಹೋಗ್ಬೋದು. ಇಂದಿರಾ ಮಾರ್ಕೆಟ್ ಅಂತ ಇದೆ, ಅಲ್ಲಿ ಇದೆಲ್ಲ ಸಿಗುತ್ತೆ. ಸೊ ಶಾಪಿಂಗ್ ಮಾಡಿ ಸುತ್ತಾಡ್ತಾ ಇಲ್ಲಿ ಗೋಲ್ಗಪ್ಪ ಕಾಣಿಸ್ತು. ಗೋಲ್ಗಪ್ಪ ಕಾಣಿಸಿದ್ಮೇಲೆ ಮಿಸ್ ಮಾಡೋಕ್ಕಾಗುತ್ತಾ? ನಮ್ಮ ಇಡೀ ಫ್ಯಾಮಿಲಿ ಗೋಲ್ಗಪ್ಪಗೆ ಬಿಗ್ ಫ್ಯಾನ್. ಹಾಗಾಗಿ ಸರಿ ರಾಜಸ್ಥಾನಲ್ಲಿ ಬಂದುಬಿಟ್ಟು ಗೋಲ್ಗಪ್ಪ ಟೇಸ್ಟ್ ಮಾಡಿಲ್ಲ ಅಂತ ಹೇಗೆ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ.
ತುಂಬ ಚೆನ್ನಾಗಿತ್ತು ಟೇಸ್ಟು. ಇಲ್ಲಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಅಂತೇನಿಲ್ಲ, ಯಾಕೆಂದರೆ ತುಂಬ ಜನ ಅಲ್ಲಿರೋರು ಇಲ್ಲಿ ಬಂದು ಮಾಡ್ತಾರಲ್ವ, ಹಾಗಾಗಿ ನನಗೇನು ತುಂಬ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಯಾರಾದರೂ ಆ ಕಡೆ ಹೋಗ್ತೀರಂದರೆ ಇಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ತುಂಬ ಜನ ಇದ್ದರು ಆ್ಯಕ್ಚುಲಿ, ನಾವು ವೆಯ್ಟ್ ಮಾಡಿ ಆಮೇಲೆ ತಿಂದ್ವಿ. ಮತ್ತು ಇದಾದಮೇಲೆ ಹೇಗೇನು ನಮ್ಮದು ಶಾಪಿಂಗು ಸ್ಟಾರ್ಟ್ ಆಯಿತು. ನಮ್ಮದಲ್ಲ, ನನ್ನ ಜೊತೆ ಬಂದಿರೋರ್ದು. ನೆಕ್ಸ್ಟು ಸ್ಯಾರಿ ತಗೋಬೇಕು ಅಂತ ಅವರು ಇಲ್ಲೊಂದು ಹೋಲ್ಸೇಲ್ ಅಂಗಡಿ ಕರ್ಕೊಬಂದರು. ಬಟ್ ನನಗೇನು ಸ್ಯಾರಿ ಇಂಟ್ರೆಸ್ಟ್ ಇರಲಿಲ್ಲ ತಗೊಳ್ಳೋದಕ್ಕೆ, ಹಾಗಾಗಿ ನಾನು ಅಲ್ಲಿ ತುಂಬ ಒಳಗಡೆ ಸೆಕೆ ಆಗ್ತಿತ್ತು, ಆಗಲಿಲ್ಲ ಅಂತೇಳಿ ಆಚೆ ಬಂದುಬಿಟ್ಟು ಸರಿ ಹೋಗೋಣ ಅಂತೇಳಿ ಬರ್ತಾಯಿದ್ದೆ. ಇಲ್ಲಿ ಒಂದು ದೊಡ್ಡ ಮೆರವಣಿಗೆ ಬರ್ತಾಯಿತ್ತು. ಏನಪ್ಪ ಅಂದರೆ ಅವತ್ತಲ್ಲಿ ಸಿಂಧಿ ಅವ್ರದ್ದು ಒಂದು ಕಾರ್ಯಕ್ರಮ ನಡೀತಾಯಿತ್ತು, ಹಬ್ಬದ ಥರ ನಡೀತಾಯಿತ್ತು. ಅವ್ರಿಗೆ ನವರಾತ್ರಿ ಬೇರೆ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ದೊಡ್ಡ ಮೆರವಣಿಗೆನೇ ಬರ್ತಾಯಿತ್ತು. ಸೊ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ ಫಂಕ್ಷನು. ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ ದೊಡ್ಡವರು, ಒಂದು ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು, ಆವಾಗಲೇ ಪ್ರಪಂಚದ ಎಲ್ಲದು ಗೊತ್ತಾಗೋದು ನಮಗೆ ಅಂತ. ಸೊ ನೋಡಿ, ಇದೆಲ್ಲ ನಮಗೆ ಗೊತ್ತೇ ಇಲ್ಲ, ಸಿಂಧಿ ಅವ್ರದ್ದು ಈ ಥರ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಫಸ್ಟ್ ಟೈಮ್ ನೋಡಿದಾಗ ಖುಷಿ ಆಯಿತು. ಇದು ಅವರ ಮಹಾರಾಜ ಅಂತೆ, ಅವ್ರ ನೆನಪಿಗೋಸ್ಕರ ಅವ್ರಿಗವತ್ತು ನ್ಯೂ ಇಯರ್. ನಮಗೆ ಯುಗಾದಿ ಹಬ್ಬ ಹೇಗೆ ಹೊಸ ವರ್ಷ, ಅವ್ರಿಗವತ್ತು ಹೊಸ ವರ್ಷ. ಸೊ ಹಾಗಾಗಿ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಈ ರೀತಿ ಒಂದು ಮೆರವಣಿಗೆನ ಮಾಡ್ತಾಯಿದ್ರು. ತುಂಬ ದೊಡ್ಡ ಮೆರವಣಿಗೆ ಬರ್ತಾಯಿತ್ತು. ನಾವು ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡು ನೋಡಿದ್ವಿ. ಅದು ಎಂಡ್ ಆಗೋ ಥರ ಕಾಣಲೇ ಇಲ್ಲ. ಹಾಗಾಗಿ ನಾವು ಸರಿ ಅಂತೇಳಿ ಜಾಗ ಮಾಡ್ಕೊಂಡು ಹೊರಗಡೆ ಬಂದುಬಿಟ್ವಿ. ಸೊ ನೋಡಿ, ಈ ಆಂಜನೇಯನ ಈ ರೀತಿ ಬಾಡಿ ಹಾಕ್ಕೊಂಡು ನಿಂತರೆ ಫಸ್ಟ್ ಟೈಮ್ ನೋಡಿದ್ದು. ಇದಾದಮೇಲೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಸರಿ ಊಟ ಮಾಡೋಣ ಅಂತೇಳಿ ರಾಜಸ್ಥಾನಿ ಸ್ಪೆಷಲ್ ದಾಲ್ ಮಾಟಿ ಚೂರ್ಮಾ ಅಂತ, ಅದು ಟೇಸ್ಟ್ ಮಾಡಿ ಅಂತ ಕರ್ಕೊಬಂದರು. ಬಟ್ ನನಗೆ ಮಜ್ಜಿಗೆ ಕುಡ್ದೇ ತುಂಬ ಸಮಾಧಾನ ಆಯಿತು, ಟೇಸ್ಟಿಯಾಗಿತ್ತು. ಇನ್ನು ಊಟದ ಬಗ್ಗೆ ಹೇಳಬೇಕು ಅಂದರೆ ಓಕೆ 50-50 ಥರನೇ ಇತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದಾದಮೇಲೆ ನಾವು ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಬಿಟ್ವಿ. ಬಿಸಿಲೇ ಸುತ್ತಿ ಅವ್ರ ಹಿಂದೆ ಶಾಪಿಂಗ್ ಅಂತ ಸಾಕಾಗ್ಬಿಟ್ಟಿತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.